ಮುಂಗಾರು ಪೂರ್ವ ಮಳೆಗೆ ಬೆಂಗಳೂರು ಜಲಾವೃತಗೊಂಡಿದೆ. ಸಾಯಿ ಲೇಔಟ್, ಸಿಲ್ಕ್ ಬೋರ್ಡ್, ಇಂದಿರಾನಗರ, ಎಚ್ಬಿಆರ್ ಲೇಔಟ್ ಸೇರಿದಂತೆ ಹಲವು ಪ್ರದೇಶ ಮುಳುಗಡೆಯಾಗಿದೆ. ಮುಂಗಾರು ಮಳೆಗೆ ಸಿದ್ದವಾಗಿದೆಯಾ ಮಹಾನಗರಿ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಯಾವಾಗೆಲ್ಲ ನೀವು ಚೆನ್ನೈನಲ್ಲಿ ಮತ್ತು ಮುಂಬೈನಲ್ಲಿ ಮಳೆ ಆಗುತ್ತೋ ಯಾವ ರೀತಿ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಈಗಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮಹಾನಗರಿ ಸಿದ್ಧವಾಗಿದೆಯಾ ಪ್ರಾಬ್ಲಮ್ ಇದೆ. ಆಮೇಲೆ ಕಟ್ಟಡಗಳು ಹೆಂಗೆಲ್ಲ ಕಟ್ತಾರೆ, ಮತ್ತೊಂದು ಮಗದೊಂದು ಎಲ್ಲವೂ ನಮಗೆ ಗೊತ್ತಿರುವಂತದ್ದೇ. ನಾವು ಪ್ರತಿ ಸಲ ಕೂಡ ಸ್ಟೋರಿ ಕೊಡೋದು, ಸುದ್ದಿ ಮಾಡೋದು. ಆ ನಂತರ ನೋಡಿ ಸಾಯಿ ಲೇಔಟ್, ಇದೆಲ್ಲ ಬಿಡಿಎ ಲೇಔಟ್, ಇದೆಲ್ಲ ಹೆಂಗಿರಬೇಕಾಗಿತ್ತು ನೋಡಿ. ದೃಶ್ಯವನ್ನು ನೋಡ್ತಾ ಇದ್ದೀವಿ. ಇದು ಮೊನ್ನೆದು ನಾವು ಕೇಳ್ತಿರೋದು, ಮೊನ್ನೆನೇ ಇಷ್ಟ ಆಗಿದೆ. ಡಿಸಿಎಂ ಬಂದ್ರು ಅಲ್ಲಿ ನೋಡಿ. ಹಾಗಂತ ಇದೇನೋ ಒಂದೇ ಕ್ಷಣಕ್ಕೆ ನೀವು ಟರ್ಪಲನ್ ಹಾಕಿನೋ ಅಥವಾ ಶಾಮಿಯಾನ ಹಾಕಿನೋ ಸರಿ ಮಾಡಕ್ಕಾಗುವಂಥದ್ದಲ್ಲ. ಮೂಲಭೂತ ವ್ಯವಸ್ಥೆಗಳು ನೋಡಿ. ಬೆಂಗಳೂರು ಪ್ಲಾನ್ ಬಗ್ಗೆ ಒಂದು ಸಮಿತಿ ಇದೆ. 10 ವರ್ಷಗಳ ನಂತರ ಬೆಂಗಳೂರಿಗೆ ಏನ್ ಬೇಕು ಅಂತ ಹೇಳುವಂತವ್ರು ಇರ್ತಾರೆ. ಹೇಗಿರುತ್ತೆ ಟ್ರಾಫಿಕ್, ಮತ್ತೊಂದು ಗ್ರೇಟರ್ ಬೆಂಗಳೂರು ಬಗ್ಗೆ ಕನಸು ಕಾಣ್ತಾ ಇದ್ದಾರೆ ಡಿ ಕೆ ಶಿವಕುಮಾರದಲ್ಲಿ. ಎರಡು ಮಾತಿಲ್ಲ, ಕನಸು ಕಾಣಲೇಬೇಕು. ನೀವು ಟೀಕೆ ಟಿಪ್ಪಣಿ ಏನೇ ಮಾಡಿ, ಏನೊಂದು ಆಗಬೇಕಲ್ಲ ಮುಂದಿನ ದಿನಮಾನಗಳಲ್ಲಿ. ಬಟ್ ಇದೇ ತರ ಎಷ್ಟು ದಿವಸ ಅಂತ ಮುಂಗಾರು ಪೂರ್ವ ಮಳೆಗೆ ಬೆಂಗಳೂರು ಜಲಾವೃತಗೊಂಡಿದೆ. ಸಾಯಿ ಲೇಔಟ್, ಸಿಲ್ಕ್ ಬೋರ್ಡ್, ಇಂದಿರಾನಗರ, ಎಚ್ಬಿಆರ್ ಲೇಔಟ್ ಸೇರಿದಂತೆ ಹಲವು ಪ್ರದೇಶ ಮುಳುಗಡೆಯಾಗಿದೆ. ಮುಂಗಾರು ಮಳೆಗೆ ಸಿದ್ದವಾಗಿದೆಯಾ ಮಹಾನಗರಿ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಯಾವಾಗೆಲ್ಲ ನೀವು ಚೆನ್ನೈನಲ್ಲಿ ಮತ್ತು ಮುಂಬೈನಲ್ಲಿ ಮಳೆ ಆಗುತ್ತೋ ಯಾವ ರೀತಿ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಈಗಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮಹಾನಗರಿ ಸಿದ್ಧವಾಗಿದೆಯಾ ಪ್ರಾಬ್ಲಮ್ ಇದೆ. ಆಮೇಲೆ ಕಟ್ಟಡಗಳು ಹೆಂಗೆಲ್ಲ ಕಟ್ತಾರೆ, ಮತ್ತೊಂದು ಮಗದೊಂದು ಎಲ್ಲವೂ ನಮಗೆ ಗೊತ್ತಿರುವಂತದ್ದೇ. ನಾವು ಪ್ರತಿ ಸಲ ಕೂಡ ಸ್ಟೋರಿ ಕೊಡೋದು, ಸುದ್ದಿ ಮಾಡೋದು. ಆ ನಂತರ ನೋಡಿ ಸಾಯಿ ಲೇಔಟ್, ಇದೆಲ್ಲ ಬಿಡಿಎ ಲೇಔಟ್, ಇದೆಲ್ಲ ಹೆಂಗಿರಬೇಕಾಗಿತ್ತು ನೋಡಿ. ದೃಶ್ಯವನ್ನು ನೋಡ್ತಾ ಇದ್ದೀವಿ. ಇದು ಮೊನ್ನೆದು ನಾವು ಕೇಳ್ತಿರೋದು, ಮೊನ್ನೆನೇ ಇಷ್ಟ ಆಗಿದೆ. ಡಿಸಿಎಂ ಬಂದ್ರು ಅಲ್ಲಿ ನೋಡಿ. ಹಾಗಂತ ಇದೇನೋ ಒಂದೇ ಕ್ಷಣಕ್ಕೆ ನೀವು ಟರ್ಪಲನ್ ಹಾಕಿನೋ ಅಥವಾ ಶಾಮಿಯಾನ ಹಾಕಿನೋ ಸರಿ ಮಾಡಕ್ಕಾಗುವಂಥದ್ದಲ್ಲ. ಮೂಲಭೂತ ವ್ಯವಸ್ಥೆಗಳು ನೋಡಿ. ಬೆಂಗಳೂರು ಪ್ಲಾನ್ ಬಗ್ಗೆ ಒಂದು ಸಮಿತಿ ಇದೆ. 10 ವರ್ಷಗಳ ನಂತರ ಬೆಂಗಳೂರಿಗೆ ಏನ್ ಬೇಕು ಅಂತ ಹೇಳುವಂತವ್ರು ಇರ್ತಾರೆ. ಹೇಗಿರುತ್ತೆ ಟ್ರಾಫಿಕ್, ಮತ್ತೊಂದು ಗ್ರೇಟರ್ ಬೆಂಗಳೂರು ಬಗ್ಗೆ ಕನಸು ಕಾಣ್ತಾ ಇದ್ದಾರೆ ಡಿ ಕೆ ಶಿವಕುಮಾರದಲ್ಲಿ. ಎರಡು ಮಾತಿಲ್ಲ, ಕನಸು ಕಾಣಲೇಬೇಕು. ನೀವು ಟೀಕೆ ಟಿಪ್ಪಣಿ ಏನೇ ಮಾಡಿ, ಏನೊಂದು ಆಗಬೇಕಲ್ಲ ಮುಂದಿನ ದಿನಮಾನಗಳಲ್ಲಿ. ಬಟ್ ಇದೇ ತರ ಎಷ್ಟು ದಿವಸ ಅಂತ ಮುಂಗಾರು ಪೂರ್ವ ಮಳೆಗೆ ಬೆಂಗಳೂರು ಜಲಾವೃತಗೊಂಡಿದೆ. ಸಾಯಿ ಲೇಔಟ್, ಸಿಲ್ಕ್ ಬೋರ್ಡ್, ಇಂದಿರಾನಗರ, ಎಚ್ಬಿಆರ್ ಲೇಔಟ್ ಸೇರಿದಂತೆ ಹಲವು ಪ್ರದೇಶ ಮುಳುಗಡೆಯಾಗಿದೆ. ಮುಂಗಾರು ಮಳೆಗೆ ಸಿದ್ದವಾಗಿದೆಯಾ ಮಹಾನಗರಿ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಯಾವಾಗೆಲ್ಲ ನೀವು ಚೆನ್ನೈನಲ್ಲಿ ಮತ್ತು ಮುಂಬೈನಲ್ಲಿ ಮಳೆ ಆಗುತ್ತೋ ಯಾವ ರೀತಿ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಈಗಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮಹಾನಗರಿ ಸಿದ್ಧವಾಗಿದೆಯಾ ಪ್ರಾಬ್ಲಮ್ ಇದೆ. ಆಮೇಲೆ ಕಟ್ಟಡಗಳು ಹೆಂಗೆಲ್ಲ ಕಟ್ತಾರೆ, ಮತ್ತೊಂದು ಮಗದೊಂದು ಎಲ್ಲವೂ ನಮಗೆ ಗೊತ್ತಿರುವಂತದ್ದೇ. ನಾವು ಪ್ರತಿ ಸಲ ಕೂಡ ಸ್ಟೋರಿ ಕೊಡೋದು, ಸುದ್ದಿ ಮಾಡೋದು. ಆ ನಂತರ ನೋಡಿ ಸಾಯಿ ಲೇಔಟ್, ಇದೆಲ್ಲ ಬಿಡಿಎ ಲೇಔಟ್, ಇದೆಲ್ಲ ಹೆಂಗಿರಬೇಕಾಗಿತ್ತು ನೋಡಿ. ದೃಶ್ಯವನ್ನು ನೋಡ್ತಾ ಇದ್ದೀವಿ. ಇದು ಮೊನ್ನೆದು ನಾವು ಕೇಳ್ತಿರೋದು, ಮೊನ್ನೆನೇ ಇಷ್ಟ ಆಗಿದೆ. ಡಿಸಿಎಂ ಬಂದ್ರು ಅಲ್ಲಿ ನೋಡಿ. ಹಾಗಂತ ಇದೇನೋ ಒಂದೇ ಕ್ಷಣಕ್ಕೆ ನೀವು ಟರ್ಪಲನ್ ಹಾಕಿನೋ ಅಥವಾ ಶಾಮಿಯಾನ ಹಾಕಿನೋ ಸರಿ ಮಾಡಕ್ಕಾಗುವಂಥದ್ದಲ್ಲ. ಮೂಲಭೂತ ವ್ಯವಸ್ಥೆಗಳು ನೋಡಿ. ಬೆಂಗಳೂರು ಪ್ಲಾನ್ ಬಗ್ಗೆ ಒಂದು ಸಮಿತಿ ಇದೆ. 10 ವರ್ಷಗಳ ನಂತರ ಬೆಂಗಳೂರಿಗೆ ಏನ್ ಬೇಕು ಅಂತ ಹೇಳುವಂತವ್ರು ಇರ್ತಾರೆ. ಹೇಗಿರುತ್ತೆ ಟ್ರಾಫಿಕ್, ಮತ್ತೊಂದು ಗ್ರೇಟರ್ ಬೆಂಗಳೂರು ಬಗ್ಗೆ ಕನಸು ಕಾಣ್ತಾ ಇದ್ದಾರೆ ಡಿ ಕೆ ಶಿವಕುಮಾರದಲ್ಲಿ. ಎರಡು ಮಾತಿಲ್ಲ, ಕನಸು ಕಾಣಲೇಬೇಕು. ನೀವು ಟೀಕೆ ಟಿಪ್ಪಣಿ ಏನೇ ಮಾಡಿ, ಏನೊಂದು ಆಗಬೇಕಲ್ಲ ಮುಂದಿನ ದಿನಮಾನಗಳಲ್ಲಿ. ಬಟ್ ಇದೇ ತರ ಎಷ್ಟು ದಿವಸ ಅಂತ
ಇನ್ನು ಮುಂಗಾರು ಪೂರ್ವ ಮಳೆಗೆ ಬೆಂಗಳೂರು ಜಲಾವೃತಗೊಂಡಿದೆ. ಸಾಯಿ ಲೇಔಟ್, ಸಿಲ್ಕ್ ಬೋರ್ಡ್, ಇಂದಿರಾನಗರ, ಎಚ್ಬಿಆರ್ ಲೇಔಟ್ ಸೇರಿದಂತೆ ಹಲವು ಪ್ರದೇಶ ಮುಳುಗಡೆಯಾಗಿದೆ. ಮುಂಗಾರು ಮಳೆಗೆ ಸಿದ್ಧವಾಗಿದೆಯಾ ಮಹಾನಗರಿ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಯಾವಾಗೆಲ್ಲ ನೀವು ಚೆನ್ನೈನಲ್ಲಿ ಮತ್ತು ಮುಂಬೈನಲ್ಲಿ ಮಳೆ ಆಗುತ್ತೋ ಯಾವ ರೀತಿ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಈಗಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮಹಾನಗರಿ ಸಿದ್ಧವಾಗಿದೆಯಾ ನೋಡಿ, ಪ್ರಾಬ್ಲಮ್ ಇದೆ. ಆಮೇಲೆ ಕಟ್ಟಡಗಳು ಹೆಂಗೆಲ್ಲ ಕಟ್ತಾರೆ, ಮತ್ತೊಂದು ಮಗದೊಂದು ಎಲ್ಲವೂ ನಮಗೆ ಗೊತ್ತಿರುವಂತದ್ದೇ. ನಾವು ಪ್ರತಿ ಸಲ ಕೂಡ ಸ್ಟೋರಿ ಕೊಡೋದು, ಸುದ್ದಿ ಮಾಡೋದು. ಆ ನಂತರ ನೋಡಿ ಸಾಯಿ ಲೇಔಟ್, ಇದೆಲ್ಲ ಬಿಡಿಎ ಲೇಔಟ್, ಇದೆಲ್ಲ ಹೆಂಗಿರಬೇಕಾಗಿತ್ತು ನೋಡಿ. ದೃಶ್ಯವಾಗಿ ನೋಡ್ತಾ ಇದ್ದೀವಿ. ಇದು ಮೊನ್ನೆದು ನಾವು ಕೇಳ್ತಿರೋದು, ಮೊನ್ನೆನೇ ಇಷ್ಟ ಆಗಿದೆ. ಡಿಸಿಎಂ ಬಂದ್ರು ಅಲ್ಲಿ ನೋಡಿ. ಹಾಗಂತ ಇದೇನೋ ಒಂದೇ ಕ್ಷಣಕ್ಕೆ ನೀವು ಟರ್ಪಲನ್ ಹಾಕಿನೋ ಅಥವಾ ಶಾಮಿಯಾನ ಹಾಕಿನೋ ಸರಿ ಮಾಡಕ್ಕಾಗುವಂಥದ್ದಲ್ಲ. ಮೂಲಭೂತ ವ್ಯವಸ್ಥೆಗಳು ನೋಡಿ. ಬೆಂಗಳೂರು ಪ್ಲಾನ್ ಬಗ್ಗೆ ಒಂದು ಸಮಿತಿ ಇದೆ. 10 ವರ್ಷಗಳ ನಂತರ ಬೆಂಗಳೂರಿಗೆ ಏನ್ ಬೇಕು ಅಂತ ಹೇಳುವಂತವ್ರು ಇರ್ತಾರೆ. ಹೇಗಿರುತ್ತೆ ಟ್ರಾಫಿಕ್, ಮತ್ತೊಂದು ಗ್ರೇಟರ್ ಬೆಂಗಳೂರು ಬಗ್ಗೆ ಕನಸು ಕಾಣ್ತಾ ಇದ್ದಾರೆ ಡಿ ಕೆ ಶಿವಕುಮಾರದಲ್ಲಿ. ಎರಡು ಮಾತಿಲ್ಲ, ಕನಸು ಕಾಣಲೇಬೇಕು. ನೀವು ಟೀಕೆ ಟಿಪ್ಪಣಿ ಏನೇ ಮಾಡಿ, ಏನೊಂದು ಆಗಬೇಕಲ್ಲ ಮುಂದಿನ ದಿನಮಾನಗಳಲ್ಲಿ. ಬಟ್ ಇದೇ ತರ ಎಷ್ಟು ದಿವಸ ಅಂತ ಇನ್ನು ಮುಂಗಾರು ಪೂರ್ವ ಮಳೆಗೆ ಬೆಂಗಳೂರು ಜಲಾವೃತಗೊಂಡಿದೆ. ಸಾಯಿ ಲೇಔಟ್, ಸಿಲ್ಕ್ ಬೋರ್ಡ್, ಇಂದಿರಾನಗರ, ಎಚ್ಬಿಆರ್ ಲೇಔಟ್ ಸೇರಿದಂತೆ ಹಲವು ಪ್ರದೇಶ ಮುಳುಗಡೆಯಾಗಿದೆ. ಮುಂಗಾರು ಮಳೆಗೆ ಸಿದ್ಧವಾಗಿದೆಯಾ ಮಹಾನಗರಿ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಯಾವಾಗೆಲ್ಲ ನೀವು ಚೆನ್ನೈನಲ್ಲಿ ಮತ್ತು ಮುಂಬೈನಲ್ಲಿ ಮಳೆ ಆಗುತ್ತೋ ಯಾವ ರೀತಿ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಈಗಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮಹಾನಗರಿ ಸಿದ್ಧವಾಗಿದೆಯಾ ನೋಡಿ, ಪ್ರಾಬ್ಲಮ್ ಇದೆ. ಆಮೇಲೆ ಕಟ್ಟಡಗಳು ಹೆಂಗೆಲ್ಲ ಕಟ್ತಾರೆ, ಮತ್ತೊಂದು ಮಗದೊಂದು ಎಲ್ಲವೂ ನಮಗೆ ಗೊತ್ತಿರುವಂತದ್ದೇ. ನಾವು ಪ್ರತಿ ಸಲ ಕೂಡ ಸ್ಟೋರಿ ಕೊಡೋದು, ಸುದ್ದಿ ಮಾಡೋದು. ಆ ನಂತರ ನೋಡಿ ಸಾಯಿ ಲೇಔಟ್, ಇದೆಲ್ಲ ಬಿಡಿಎ ಲೇಔಟ್, ಇದೆಲ್ಲ ಹೆಂಗಿರಬೇಕಾಗಿತ್ತು ನೋಡಿ. ದೃಶ್ಯವಾಗಿ ನೋಡ್ತಾ ಇದ್ದೀವಿ. ಇದು ಮೊನ್ನೆದು ನಾವು ಕೇಳ್ತಿರೋದು, ಮೊನ್ನೆನೇ ಇಷ್ಟ ಆಗಿದೆ. ಡಿಸಿಎಂ ಬಂದ್ರು ಅಲ್ಲಿ ನೋಡಿ. ಹಾಗಂತ ಇದೇನೋ ಒಂದೇ ಕ್ಷಣಕ್ಕೆ ನೀವು ಟರ್ಪಲನ್ ಹಾಕಿನೋ ಅಥವಾ ಶಾಮಿಯಾನ ಹಾಕಿನೋ ಸರಿ ಮಾಡಕ್ಕಾಗುವಂಥದ್ದಲ್ಲ. ಮೂಲಭೂತ ವ್ಯವಸ್ಥೆಗಳು ನೋಡಿ. ಬೆಂಗಳೂರು ಪ್ಲಾನ್ ಬಗ್ಗೆ ಒಂದು ಸಮಿತಿ ಇದೆ. 10 ವರ್ಷಗಳ ನಂತರ ಬೆಂಗಳೂರಿಗೆ ಏನ್ ಬೇಕು ಅಂತ ಹೇಳುವಂತವ್ರು ಇರ್ತಾರೆ. ಹೇಗಿರುತ್ತೆ ಟ್ರಾಫಿಕ್, ಮತ್ತೊಂದು ಗ್ರೇಟರ್ ಬೆಂಗಳೂರು ಬಗ್ಗೆ ಕನಸು ಕಾಣ್ತಾ ಇದ್ದಾರೆ ಡಿ ಕೆ ಶಿವಕುಮಾರದಲ್ಲಿ. ಎರಡು ಮಾತಿಲ್ಲ, ಕನಸು ಕಾಣಲೇಬೇಕು. ನೀವು ಟೀಕೆ ಟಿಪ್ಪಣಿ ಏನೇ ಮಾಡಿ, ಏನೊಂದು ಆಗಬೇಕಲ್ಲ ಮುಂದಿನ ದಿನಮಾನಗಳಲ್ಲಿ. ಬಟ್ ಇದೇ ತರ ಎಷ್ಟು ದಿವಸ ಅಂತ